ಸರ್ ಎಲ್ಲರೂ ಹೇಳ್ತಾರೆ ಸಿ ಸ್ಯಾಟ್ನ ಎಂಡಲ್ಲಿ ಪ್ರಿಪೇರ್ ಮಾಡ್ಬೋದು ಅಂತ ಯು ಪಿ ಎಸ್ ಸಿ ಮತ್ತು ಕೆ ಎಸ್ಗೆ, ಅದು ಕರೆಕ್ಟಾ? ಇಲ್ಲ, ಖಂಡಿತ ಸಿ ಸ್ಯಾಟ್ನ ಕೊನೆಯಲ್ಲಿ ಪ್ರಿಪೇರ್ ಮಾಡೋ ಅಂಥದ್ದು ಖಂಡಿತ ತಪ್ಪು ನಿರ್ಧಾರ. ಸೊ ಅದೇ ಕಾರಣದಿಂದ ಏನಾಗುತ್ತಪ್ಪ ಅಂತಂತಂದರೆ ಸಿ ಸ್ಯಾಟಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಫೇಲ್ ಆಗ್ತಾರೆ. ಸೊ ಸಿ ಸ್ಯಾಟು ನಾರ್ಮಲ್ ಆಗಿ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅಂದರೆ ಟೈಮು, ಕನ್ಸಿಸ್ಟೆನ್ಸಿ ಆ್ಯಂಡ್ ಅದ್ರ ಜೊತೆ ಪ್ರಿಪ್ರೇಷನ್, ಅದ್ರ ಜೊತೆ ಸ್ವಲ್ಪ ಕಾಮನ್ ಸೆನ್ಸು, ಇವು ನಾಲ್ಕು ಏನಾಗಬೇಕು ಅಂತಂದರೆ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಾಗಿ ಇದ್ದರೆ ಮಾತ್ರ ಸಿ ಸ್ಯಾಟ್ನ ಪಾಸ್ ಮಾಡೋಕ್ಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಸಿ ಸ್ಯಾಟು ಪೇಪರ್ 2 ಆಗಿರುತ್ತೆ ಯು ಪಿ ಎಸ್ ಸಿಯಲ್ಲಿ. ಅದೇ ಥರ ಸಿ ಸ್ಯಾಟ್ ಟಾಪಿಕ್ಸ್ನ ನೀವು ಕೆ ಎಸ್ ಅಲ್ಲಿ ತೊಗೊಂಡ್ರೆ ಪೇಪರ್ 2 ಅಲ್ಲಿ 30 ಕ್ವಶನ್ಸ್ ಬರುತ್ತೆ. ಸೊ ಆ ಇಂಪಾರ್ಟೆನ್ಸ್ಗೆ ಕೊನೆಯಲ್ಲಿ ಮಾಡುವಂಥ ಪ್ರಿಪ್ರೇಷನ್ನು ಸರಿ ಹೋಗಲ್ಲ. ಇದಕ್ಕೆ ಎಷ್ಟು ಪ್ರಿಯಾರಿಟಿ ಕೊಡಬೇಕು ಅಂತಂದರೆ, ನೀವು ಜಿ ಎಸ್ ಪೇಪರ್ಸ್ಗೆ ಎಷ್ಟು ಪ್ರಿಯಾರಿಟಿ ಕೊಡ್ತೀರೋ ಅದೇ ಆದ ಪ್ರಿಯಾರಿಟಿಯನ್ನು ಈ ಪೇಪರ್ಗೂ ನೀವು ಕೊಡಬೇಕಾಗುತ್ತೆ. ಸೊ ನಾನು ನಿಮ್ಮ ಶ್ರೀನಿವಾಸ್ ರೆಡ್ಡಿ ಬಿ, ನಮ್ಮ ಕೆ ಪಿ ಎಸ್ ಸಿಯಿಂದ. ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಕೂಡ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನನ್ನ ವೀಡಿಯೋಗಳನ್ನು ನಮ್ಮ ಕೆ ಪಿ ಎಸ್ ಸಿಯಲ್ಲಿ ನೀವು ನೋಡ್ಬೋದು.